ಗೊತ್ತಿರೋ ಆರ್ಕಿಟೆಕ್ಟು ಇಂಜಿನಿಯರು ಇವ್ರು ಯಾರ ಹತ್ರನಾದ್ರೂ ಹೇಳಿ ಯಾವ್ದಾದ್ರು ಕಂಪ್ನಿಲಿ ಚಂದನ್ ಅವ್ರಿಗೆ ಒಂದು ಕೆಲಸ ಕೊಡ್ಸಿದ್ರೆ ಸಾಕು. ಅಣ್ಣ 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 ಏನಾಯ್ತು? ಇನ್ನೇನೋ ನೀನ್ ಹೇಳಿದ್ ಕೇಳಿ ತಲೆ ಸುತ್ತ ಬರ್ತಾ ಇದೆ. ಒಂದ್ ನಿಮಿಷ ಜ್ಯೂಸ್ ಕುಡಿತೀನಿ. ಹಲೋ, ಈ ಟೇಲ್ಸ್ ಫಿಟ್ಟಿಂಗು, ಸೆಂಟ್ರಿಂಗು, ವೆಲ್ಡಿಂಗು ಈ ತರ ಕೆಲ್ಸ ಕೇಳಿದ್ರೆ ಕೊಡಿಸ್ಬಿಡ್ಬೋದು ಕಣು. ನೀನ್ ಕೇಳಿದ್ದು ಆರ್ಕಿಟೆಕ್ಟ್ ಕೆಲ್ಸ ಇಲ್ಲಿದ ಕೊಡಿಸ್ಲೋ? ಏನಣ್ಣ ಹಿಂಗೆ ಹೇಳ್ತ್ಯಾ? ನಿನಗ್ ಗೊತ್ತಿಲ್ದಿರೋರು ಇರ್ತಾರ? ಲೇ, ಕೊಳದಲ್ಲಿ ಈಜಕ್ ಬರ್ದಿರೋನ್ಗೆ ಸಮುದ್ರದಲ್ಲಿ ಈಜಕ್ ಆಗುತ್ತೇನೋ? ನನಗೆ ಯಾರೋ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಗೊತ್ತಿದ್ದಾರೆ. ಅಣ್ಣ, ನಾನು ಮಾತು ಕೊಟ್ಬಿಟ್ಟಿದೀನಿ. ಸೈಟಿಗೆ ಬರೋ ಎಷ್ಟೊಂದ್ ಜನ ಇಂಜಿನಿಯರ್ಸ್ ನಿನ್ ಗೊತ್ತಿರ್ತಾರಲ್ವಾ, ಯಾರಿಗಾದ್ರೂ ಹೇಳಿ ಒಂದ್ ಕೆಲಸ ಕೊಡ್ಸೋಣ. ಲೇ ದಡ್ಡ, ಎಲ್ಲಾದ್ರೂ ಉಂಟೇನೋ? ಅಣ್ಣ ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಇದು ನಿನ್ ತಮ್ಮನ್ ಜೀವನದ ಪ್ರಶ್ನೆ ಅಣ್ಣ, ಪ್ಲೀಸ್ ಅಣ್ಣ. ಸರಿ ಕಣ, ಒಂದ್ ಕೆಲ್ಸ ಮಾಡು. ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸೂಪರ್ ಅಣ್ಣ, ನಿನ್ ಗುಣ ಹೆಂಗ್ ತಿಳ್ಸೋದು ಗೊತ್ತಾಗ್ತಿಲ್ಲ ಅಣ್ಣ. ಅಣ್ಣ, ಬಿಸಿಲು ಮಳೆ ಗಾಳಿ ಚಳಿ ಏನೇ ಬಂದ್ರು ಯಾರು ನನ್ನ ತಡಿಯಕ್ಕಾಗಲ್ಲ ಅಣ್ಣ. ನೀನ್ ಹೇಳಣ್ಣ, ಎಲ್ಗೋಗ್ಬೇಕು, ಯಾರನ್ನ ಮೀಟ್ ಮಾಡ್ಬೇಕು, ಏನ್ ಮಾತಾಡ್ಬೇಕು? ಏಯ್, ಅದೆಲ್ಲ ಏನು ಬೇಡ. ಸೀದಾ ಚಂದನ ಹತ್ರ ಹೋಗಿ ಏನೋ ತಪ್ಪಾಗಿ ಹೇಳ್ಬಿಟ್ಟೆ, ನಮ್ಮ ಅಣ್ಣ ಗಾಡೆ ಮೇಸ್ತ್ರಿ ಅಂತ ನಿಜ ಹೇಳ್ಬಿಡು. ನಿನಗೆ ಹೇಳಕ್ ಕಷ್ಟ ಆದ್ರೆ ಬೇಕಾದ್ರೆ ನಾನೇ ಹೋಗಿ ಹೇಳ್ತೀನಿ. ಅಪ್ಪ ಸತ್ಯಾನಂದ ಮುತ್ತು ಸ್ವಾಮಿಗಳೇ, ನಿಮ್ಮ ಸತ್ಯವಾದ ನುಡಿ ಮುತ್ತುಗಳನ್ನ ದಯವಿಟ್ಟು ಅವಳ ಹತ್ರ ಮಾತ್ರ ಹೋಗಿ ನುಡಿಬೇಡಿ. ನೀನ್ ಹತ್ರ ಬಂದು ಕೇಳಿದ್ರೆ ತಪ್ಪಾಗೋಯ್ತು. ಹೋಗಿ ಅವಳ ಹತ್ರ ಎಲ್ಲ ಸತ್ಯ ಹೇಳ್ಬಿಟ್ಟೆ ಆಮೇಲೆ. ಏನಮ್ಮ ಬಾಯ್ಲಿ, ನಿನ್ ಹೆಸರೇನಂತೆ? ಚಂದನ. ಎಷ್ಟು ಚೆನ್ನಾಗಿದೆ ನಿನ್ನ ಹೆಸರು. ಹೆಸರು ತಕ್ಕಾಗೆ ನೀನು ಚೆನ್ನಾಗೇ ಇದೆಯಾ. ಆದ್ರೆ ಈ ಕೆಸರು ತುಂಬಿರೋ ಮನೆಗೆ ಯಾಕಮ್ಮ ಬಂದೆ? ಅಯ್ಯೋ, ಯಾಕೆ ಹಾಗೆ ನೋಡ್ತಿದ್ಯಾ? ಈಗಿನ ಪ್ರಪಂಚನೇ ಹಾಗೆ. ಸುಳ್ಳು ಹೇಳೋರ್ಗೆ ಬೆಲೆ ಜಾಸ್ತಿ. ಅದೇ ನಿನಗೆ ತಾಲಿ ಕಟ್ಟಿ ಕರ್ಕೊಂಡು ಬಂದಲ್ಲ ಅವನ್ ತರ ಅಲ್ಲ ಕಣಮ್ಮ. ನಿನ್ನ ನೋಡಿದ್ರೆ ವಿದ್ಯೆ ಬುದ್ಧಿ ಇರೋಳ್ ತರ ಕಾಣಿಸ್ತೀಯ. ನಿನಗೆ ಮದುವೆ ಮಾಡ್ಕೊಳಕ್ ಬೇರೆ ಯಾರು ಸಿಗ್ಲಿಲ್ವಾ? ಹೋಗಿ ಹೋಗಿ ಇಂಥ ಮನೆಗೆ ಬಂದು ಸೇರ್ಕೊಂಡಿದೀಯಲ್ಲ. ಆ ಹರಿ ನಮ್ಮನೆ ಅರಮನೆ. ನಾವು ಅಣ್ಣ ತಮ್ಮದಿರು ರಾಮ ಲಕ್ಷ್ಮಣರು ಅಂತ ನಿನ್ನ ಹತ್ರ ಬಡಾಯಿ ಕೊಚ್ಕೊಂಡು ನೀನು ನೀಲಿ ಕರ್ಕೊಂಡು ಬಂದಿರ್ಬೇಕು ಅನ್ಸುತ್ತೆ ಅಲ್ವಾ? ಇಲ್ಲಿ ಇರ್ಬೇಡ ಕಣಮ್ಮ. ಬರ್ಗೆಟೋರ್ ಕೈಗೆ ಬಂಗಾರ ಸಿಕ್ಕಿ ಮಣ್ ಪಾಲಾದಂಗ ಆಗತ್ತೆ ನೀನ್ ಬಾಳು. ನಿಮ್ಮ ಅಪ್ಪ ಅಮ್ಮ ನಿನ್ ಮೇಲೆ ಎಷ್ಟೆಲ್ಲಾ ಆಸೆ ಇಟ್ಕೊಂಡಿರ್ತಾರೋ ಏನೋ. ಅವ್ರ ಕಣ್ಣಲ್ಲಿ ನೀರ್ ತರಿಸಿ ಜೀವ ಕಳ್ಕೊಂಡ್ರೆ ಏನಮ್ಮ ಪ್ರಯೋಜನ? ಹೇಳಿದೆಲ್ಲ ಅರ್ಥ ಆಯ್ತಲ್ವಾ? ಹೆಬ್ಬಾವನ್ ಜೊತೆ ಎರೆಹುಳುಗೆ ಉಳುಗಾಲ ಇಲ್ಲ. ನೀನ್ ಮನೆಗೆ ಹೋಗಿ ನೆಮ್ಮದಿಯಾಗಿ ಬಾಳು. ಇಲ್ಲ ಅಂದ್ರೆ ನಿನಗೆ ನಿನ್ ಬಾಯಿಗೆ ಮಣ್ಣಾಕ ಕೊಲೆಗಾರ. ಏನೋ ಮಾಡ್ತಿದ್ಯಾ? ಕಲ್ಲು ತಾಗಿ ಸತ್ತೋಗ್ತಿ ಅನ್ಕೊಂಡ್ರೆ ಡ್ಯಾನ್ಸ್ ಮಾಡಿ ಎಸ್ಕೇಪ್ ಆಗೋಕ್ ನೋಡ್ತಾ ಇದ್ಯಾ? ಹಂಗೆ ನೆಟ್ಟಿಗೆ ನಿಂತ್ಕೋಬೇಕು. ತಲೆನ ತೆಂಗಿನಕಾಯಿ ತರ 2 ಭಾಗ ಮಾಡ್ಬಿಡ್ತೀನಿ. ನಿನ್ನ ಬದುಕಾಗ್ಬಿಟ್ಟಿದೆ, ದೊಡ್ಡ ತಪ್ಪಾಯ್ತು. ಚಿಕ್ಕ ಕಲ್ಲು ಎತ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಇರು ನೀನ್ ಮಾಡ್ತೀನಿ. ನಾನು ಹೇಳಲಿಲ್ಲ, ತಪ್ಪಿಸ್ಕೊ, ಇಲ್ಲಾಂದ್ರೆ ಕೊಲೆ ಮಾಡ್ಬಿಡ್ತಾರೆ. ನಿಂತ್ಕೊಳ್ಳೆ ರಾಕ್ಷಸಿ, ನಿಂತ್ಕೊ. ಏಯ್ ನೀನು ಇನ್ ಮುಂದೆ ಈ ಮನೆ ಕಡೆ ಏನಾದ್ರು ತಲೆ ಹಾಕಿದ್ಯೋ ನಿನ್ಗೈತೆ ಮಾರಿ ಹಬ್ಬ. ಮಾಡೋ ಕೆಲಸ ಇಲ್ದೇ ಇರೋ ನಾಯಿಗಳು ಸುಮ್ಮನಿದ್ರು ಮನೆ ತಾವ್ ಬಂದು ಬೊಗಳ್ತವೆ. ನೀನ್ ತಲೆ ಕೆಡಿಸ್ಕೋಬೇಡ. ನಿನ್ ಪಾಡಿ ನಿನ್ ಕೆಲಸ ಮಾಡ್ಕೊಂಡು ಹೋಗಮ್ಮ. ಅಯ್ಯೋ ದೇವ್ರೆ, ಇದನ್ನ ಹೇಗಪ್ಪ ಸರಿ ಮಾಡೋದು? ಬಟ್ಟೆ ಎಲ್ಲ ಬಿದ್ದೋಗಿದೆಯಲ್ಲ.
ಅರೆ ಬ್ರೋಕರ್ ಅಣ್ಣ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಯಾಕೆ ಆಚೆನೆ ಕೂತ್ಬಿಟ್ಟಿದ್ದೀರಾ? ಬನ್ನಿ ಒಳಗೆ. ಪರವಾಗಿಲ್ಲ. ಮತ್ತೆ ಏನ್ ವಿಷಯ? ನಿಮ್ಮ ಅಣ್ಣನಿಗೆ ಒಂದು ಒಳ್ಳೆ ಸಂಬಂಧನ ನೋಡಿದ್ದೀನಿ. ಈ ಮನೆತನಕ್ಕೆ ತಕ್ಕ ಹುಡುಗಿ. ಎಲ್ಲಿ ನಿಮ್ಮ ಅಣ್ಣ ಎಲ್ಲಿ? ಮುತ್ತೋ, ನಿಮ್ಮನೆಯಲ್ಲಿ ಹುಡುಗಿ ಯಾರಪ್ಪ? ದೂರ ಸಂಬಂಧಿನಾ? ವಿಷಯ ಗೊತ್ತಿಲ್ವಾ? ಹ್ಮ್. ನಮ್ಮ ಅಣ್ಣಂಗೆ ಮದ್ವೆ ಆಯ್ತು. ಅಯ್ಯಯ್ಯೋ, ಏನಪ್ಪ ಹಿಂಗ್ ಶಾಕ್ ಕೊಟ್ಬಿಟ್ಟೆ? ಏನ್ ಪ್ರಕರಣ? ನೀನ್ ಇನ್ಕಮ್ಗೆ ಕತ್ರಿ ಬಿತ್ತು ಅಂತನಾ? ಓಹೋ ಮಂಜಣ್ಣ, ಏನ್ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಅಲ್ಲ ಮುತ್ತು, ನೀನ್ ಹಿಂಗ ಮಾಡೋದು? ನಿನಗೆ ಹೆಣ್ಣು ನೋಡೋದಿಕ್ಕೆ ಕತ್ತೆ ತರ ಊರ್ ಸುತ್ತಾ ಇದ್ದೀನಿ. ನನ್ನನ್ನೇ ಮರೆತು ಮದ್ವೆ ಆಗ್ಬಿಟ್ಟಿದ್ಯಲ್ಲ? ತಪ್ಪು ಮುತ್ತು, ನೀನ್ ಮಾಡಿದ್ದು ತಪ್ಪು. ನನ್ನ ಮದ್ವೆ ಆಗಿದೆ ಅಂತ ಯಾರಣ್ಣ ಹೇಳಿದ್ದು? ಅಣ್ಣ ನನ್ ಮದ್ವೆ ಆಗಿದೆ ಅಂತ ಹೇಳಿದ್ದು ಮುತ್ತಣ್ಣಂದಲ್ಲ, ಹರಿಯಣ್ಣಂದು. ಇವ್ರೆ ಹರಿಯಣ್ಣನ ಹೆಂಡತಿ. ಏನು, ಹರಿದು ಮದ್ವೆ ಆಯ್ತಾ? ಅಣ್ಣ ಇರ್ಬೇಕಾದ್ರೆ ತಮ್ಮನ ಮದ್ವೆನಾ? ಯಾವ ಬ್ರೋಕರ್ಗೆ ಹುಡುಗಿ ನೋಡಕ್ ಹೇಳಿದ್ರಿ? ಬ್ರೋಕರ್ ಇಂದಾಗಿರೋ ಮದ್ವೆ ಅಲ್ಲ ಇದು. ಮತ್ತೆ ನಮ್ಮ ಅಣ್ಣನೇ ನೋಡ್ಕೊಂಡಾಗಿರೋ ಮದ್ವೆ. ಲವ್. ಲವ್ವಾ? ಅಯ್ಯಯ್ಯೋ, ಸ್ವಲ್ಪ ಗ್ಯಾಪ್ ಕೊಟ್ಟು ಬರೋ ಅಷ್ಟರಲ್ಲಿ ಮದ್ವೆನೇ ಆಗೋಗ್ಬಿಡ್ತೇನಪ್ಪ. ಹಾ ಸರಿ, ಒಳ್ಳೇದೇ ಆಯ್ತು ಬಿಡು. ಎಷ್ಟೋ ವರ್ಷದ ಮೇಲೆ ಒಂದು ಹೆಣ್ಣು ನಿಮ್ಮ ಮನೆಗೆ ಕಾಲಿಟ್ಟಿದ್ದಾಳೆ. ಇವಳು ಅದೃಷ್ಟ ಲಕ್ಷ್ಮಿನೇ ಆಗಿರ್ತಾಳೆ. ಇನ್ ಮುಂದೆ ಈ ಮನೆಗೆ ಎಲ್ಲ ಒಳ್ಳೇದೇ ಆಗತ್ತೆ. ಮಂಜಣ್ಣ, ನೀವು ಬಂದ ವಿಷಯನ ಹೇಳಿಲ್ವಲ್ಲ? ನೋಡು, ಮರ್ತೇ ಬಿಟ್ಟಿದ್ದೆ. ನಿನಗೆ ಒಂದು ಒಳ್ಳೆ ಹುಡುಗಿ ನೋಡಿದ್ದೀನಿ. ಒಳ್ಳೆ ಮಂತನ, ಡಿಪ್ಲೊಮಾ ಮಾಡಿದ್ದಾಳೆ, ಬೆಸ್ಕಾಂನಲ್ಲಿ ಕೆಲ್ಸಕ್ಕೂ ಇದ್ದಾಳೆ. ಹುಡುಗಿನ ಯಾವಾಗ ಹೋಗಿ ನೋಡ್ಕೊಂಬರೋಣ ಹೇಳು? ಅದೆಲ್ಲ ಬೇಡಣ್ಣ. ಸುಮ್ಮನೆ ಯಾಕೆ ಹುಡುಗಿ ನೋಡಕ್ ಹೋಗಿ ಟೈಮ್ ವೇಸ್ಟ್ ಮಾಡೋದು? ಆಮೇಲೆ ಅವ್ರು ಏನಾದ್ರು ಹೇಳಿ ಆಗಲ್ಲ ಅಂತಾನೆ ಹೇಳ್ತಾರೆ. ಇಲ್ಲಪ್ಪ, ಈ ಸಂಬಂಧ ಖಂಡಿತ ಫಿಕ್ಸ್ ಆಗತ್ತೆ. ಎಲ್ಲ ವಿಷಯನೂ ಮುಚ್ಚುಮರೆ ಇಲ್ಲದೆ ಹುಡುಗಿಯವ್ರ ಮನೆಗೆ ಹೇಳಿದ್ದೀನಿ. ನಿಮ್ ದೊಡ್ಡಪ್ಪನ ವಿಷಯನೂ ಹೇಳಿದ್ದೀನಿ. ಹುಡುಗಿ ಮನೆಯವರು ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ನೀನು ನಂಬಿಕೆಯಿಂದ ಬರ್ಬೋದು. ಆಯ್ತಣ್ಣ, ನಾನು ಫೋನ್ ಮಾಡಿ ನಿಮ್ಗೆ ಹೇಳ್ತೀನಿ. ಹಿಂಗಂದ್ರೆ ಹೆಂಗೆ ಮುತ್ತು? ನಿನ್ ತಮ್ಮನಿಗೆ ಮದ್ವೆ ಆಯ್ತು, ನೀನ್ ತಡ ಮಾಡಿದ್ರೆ ಸರಿ ಹೋಗುತ್ತಾ? ಓಹ್, ಬ್ರೋಕರ್ ಮಂಜಣ್ಣವರು ಚೆನ್ನಾಗಿದ್ದೀರಾ? ಹೆಂಗ್ ನಡೀತಿದೆ ಬಿಸ್ನೆಸ್? ನಿನ್ ತರ ಎಲ್ಲರೂ ಲವ್ ಮಾಡ್ಕೊಂಡು ಮದ್ವೆ ಆದ್ರೆ ನಮ್ಮಂತ ಬಿಸ್ನೆಸ್ ಗೋವಿಂದ. ನಿಮಗ್ ಕಮಿಷನ್ ಕೊಡೋ ಶಕ್ತಿ ಇಲ್ಲ ಅಂತಾನೆ ನನ್ನ ಹುಡುಗಿನ ನಾನೇ ನೋಡ್ಕೊಂಡಿದ್ದು. ಸುಮ್ನೆ ಜಸ್ಟ್ ಜೋಕ್, ತಮಾಷೆ. ಸಾಕು ಸುಮ್ನಿರ. ಅಣ್ಣ, ನಾನು ಫೋನ್ ಮಾಡಿ ನಿಮ್ಗೆ ಹೇಳ್ತೀನಿ, ನೀವು ಹೊರಡಿ. ಸರಿಯಪ್ಪ, ಬೇಗ ಹೇಳು, ನಾನು ಬರ್ತೀನಿ. ಬರ್ಲಾ? ಅಣ್ಣ, ಅವ್ರು ನಿಮ್ಗೆ ಹೆಣ್ಣು ನೋಡಿದೀನಿ ಅಂತ ಹೇಳ್ತಿದ್ದಾರೆ. ನೀವ್ಯಾಕೆ ಹುಡ್ಗಿನ ನೋಡೋದಕ್ಕೆ ಹಿಂಜರಿತಿದ್ದೀರಾ? ಅದ್ಗೆ ಇವಾಗ ಆಲ್ರೆಡಿ ಅಣ್ಣಂಗೆ 15 ಕಡೆ ಹೆಣ್ಣೋಡಾಗಿದೆ. ಅಷ್ಟೊಂದ? ಯಾವ ಹುಡ್ಗಿನೂ ಅವ್ರಿಗೆ ಇಷ್ಟ ಆಗ್ಲಿಲ್ವಾ? ಎಲ್ರು ಇಷ್ಟ ಆಗಿದ್ದಾರೆ. ಹುಡ್ಗಿಗೂ ಅಣ್ಣ ಇಷ್ಟ. ಮತ್ಯಾಕೆ ಇನ್ನೂ ಮದ್ವೆ ಆಗಿಲ್ಲ? ಈ ಮನೇಲಿ ಬರೀ ಗಂಡಸ್ರೇ ಇದ್ದಾರೆ ಅಂತ ಸಂಬಂಧ ಬೇಡ ಆಯ್ತು. ಅದ್ಗೆ ಒಂದ್ಸಲ ಅಣ್ಣಂಗೆ ಹುಡ್ಗಿ ನೋಡಕ್ ಹೋದಾಗ ಏನಾಯ್ತು ಗೊತ್ತಾ? ಸುಮ್ನಿರು ಅಣ್ಣ, ಸುಮ್ನಿರಣ್ಣ, ಚೆನ್ನಾಗಿದೆ. ವಡೆನ ನಮ್ ಜ್ಯೋತಿನೇ ಮಾಡಿದ್ದು. ಬನ್ನಿ, ವಡೆ ಹೇಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಬನ್ನಿ ಬನ್ನಿ. ನೀವು ವಡೆ ಮಾಡ್ಬೇಕಾದ್ರೆ ಎಣ್ಣೆನ ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡಿದೀರಾ, ಅದಕ್ಕೆ ಒಳಗ್ ಬಂದಿಲ್ಲ. ಏನಣ್ಣ, ಹುಡ್ಗಿ ಮನೆಗೆ ಹೋಗಿ ಯಾರಾದ್ರೂ ಹಾಗ್ ಮಾಡ್ತಾರಾ? ಅದು ವಡೆ ತಿನ್ನಲ್ಲ, ಸರಿಯಾಗಿ ಬೆಂದಿರ್ಲಿಲ್ಲ. ಹೇಗ್ ಮಾಡೋದು ಅಂತ ಹೇಳ್ಕೊಳ್ಳೋಣ ಅನ್ಕೊಂಡೆ. ಅದಕ್ಕೆ ಆಮೇಲೆ ಇವ್ರುಗಳೆಲ್ಲ ಹೇಳದ್ಮೇಲೆ ಗೊತ್ತಾಗಿತ್ತು ಹಾಗೆ ಮಾಡಬಾರ್ದಿತ್ತು ಅಂತ. ಅಲ್ಲ, ಸಂಬಂಧ ಮುರಿಯಕ್ಕೆ ಇದೆಲ್ಲ ಒಂದ್ ಕಾರಣನಾ? ಹುಡುಗಿ ಖುಷಿಯಾಗಿರೋದು ಹುಡ್ಗನ್ ಮನೆಯಿಂದ ಅಲ್ಲ, ಹುಡ್ಗನ್ ಮನ್ಸಿಂದ. ಅಲ್ಲ, ನಿಮ್ ಅಣ್ಣಂಗೆ ಏನ್ ಕಡಿಮೆ ಆಗಿದೆ? ಒಳ್ಳೆ ಮನ್ಸಿದೆ, ಅಡ್ಗೆನೂ ಚೆನ್ನಾಗ್ ಮಾಡ್ತಾರೆ, ನೋಡಕ್ಕೂ ಚೆನ್ನಾಗಿದ್ದಾರೆ. ಅದು ಅಲ್ದೆ ದೊಡ್ಡ ಆರ್ಕಿಟೆಕ್ಟ್ ಬೇರೆ.
ಒಳ್ಳೆ ಪ್ರಾಜೆಕ್ಟ್ ಏನಾದರೂ ಸಿಕ್ಬಿಟ್ರೆ ಸಂಬಳನೂ ಸೂಪರ್ ಆಗೇ ಬರುತ್ತೆ. ಇವ್ರ ಹತ್ರ ಎಲ್ಲಾನು ಇದೆ. ಇನ್ಫ್ಯಾಕ್ಟ್ ಇಂಥ ಹುಡುಗ ಪಡೆಯಕ್ಕೆ ಹುಡುಗಿನೂ ತುಂಬಾ ಪುಣ್ಯ ಮಾಡಿರ್ಬೇಕು. ಋಣಾನುಬಂಧ ಅಂತಾರಲ್ಲ, ಅದಕ್ಕೆ ನಮ್ಮ ಅಣ್ಣ ಹೆಸರಲ್ಲಿ ಮಾತ್ರ ರಾಜ ಅಲ್ಲ, ಗುಣದಲ್ಲೂ ಒಂದು ರಾಜನೇ. ಆ ದೇವರು ಒಂದು ಹುಡುಗಂಗೆ ಒಂದು ಹುಡುಗಿ ಅಂತ ಸೃಷ್ಟಿ ಮಾಡಿರೋದು ನಿಜಾನೇ ಆದರೆ ನಮ್ಮ ಅಣ್ಣನಿಗೂ ಒಂದು ಹುಡುಗಿ ಸಿಕ್ಕೇ ಸಿಗ್ತಾಳೆ. ನಮ್ಮ ಅಣ್ಣನ ಹೆಂಡತಿಯಾಗಿ ಈ ಗಂಧದ ಗುಡಿಗೆ ಕಾಲಿಡ್ತಾಳೆ. ಅಪ್ಪ ದಾಸು, ಅಪ್ಪ ನಿನ್ನ ಹತ್ರ ಏನಾದರೂ ಹೇಳಿದ್ರಾ? ಇಲ್ಲಮ್ಮ, ಏನಾಯ್ತು? ಚಂದು ನಿಮ್ಮ ಅಪ್ಪಂಗೆ ಕಾಲ್ ಮಾಡಿದ್ಲಂತೆ. ಚಂದು ಕಾಲ್ ಮಾಡಿದ್ಲ? ಅವಳು ಯಾಕೆ ಕಾಲ್ ಮಾಡಿದ್ಲು? ನೀವ್ಯಾಕಪ್ಪ ರಿಸೀವ್ ಮಾಡಕ್ ಹೋದ್ರಿ? ಓ, ನಾನು ಆ ಮನೇಲಿ ಸಾಯ್ತಾ ಇದ್ದೀನಿ, ನನ್ನ ಬದುಕಿಸಿ ಅಂತ ಬೇಡ್ಕೊಳಕ್ ಫೋನ್ ಮಾಡಿದ್ಲು ಅನ್ಸತ್ತೆ. ಮುಖಕ್ಕೆ ಹೊಡೆದಂಗೆ ಮಾತಾಡಿ ಎದೆಗೆ ಒದ್ದು ಹೋದ್ಲಲ್ಲ, ಅವಾಗ ಗೊತ್ತಾಗ್ಲಿಲ್ವಾ ಅವಳಿಗೆ? ಈಗ ಅನುಭವಿಸ್ತೀಯಾಳೆ, ಅನುಭವಿಸ್ಲಿ ಬಿಡಿ. ರೀ, ನಾನು ನಿಮಗೆ ಹೇಳೋದು ಕೋಪ ಬರ್ಬೋದು, ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ದಾಸು ಆ ಮನೆ ವಿಷಯ ಹೇಳ್ದಾಗಿಂದ ನನಗೆ ಊಟ ತಿಂಡಿ ಏನೂ ಸೇರ್ತಾನೆ ಇಲ್ಲ ರೀ, ನಿದ್ದೆನೂ ಬರ್ತಿಲ್ಲ ರೀ. ಪ್ಲೀಸ್ ದಾಸು, ಅವಳ ಮನೇಲಿ ಇರೋದು ಬೇಡ ರೀ, ಬೇಡ. ಏನಮ್ಮ ನೀ ಹೇಳ್ತಿರೋದು? ಆ ಡ್ರೈವರ್ನ ನಿನ್ ಮಗಳನ್ನ ಕರ್ಕೊಂಡ್ಬಂದು ಅಳೆತನ ಮಾಡ್ಬೇಕೇನು? ನಾನು ಯಾಕೋ ಯಾವ್ಯಾವ್ದೋ ಪೊರ್ಕಿನ ನಮ್ಮನೆ ಕರ್ಕೊಂಡು ಅಂತ ಹೇಳಿ ಒಂದ್ಸಲ ಕರ್ಸ್ಕೊಂಡು ಕಣ್ಣೀರ್ ಹಾಕಿದ್ ಸಾಲ್ದ ರೀ. ನಮ್ ಚಂದು ಅಲ್ಲಿರೋದು ಸರಿ ಇಲ್ಲ ಅಂತ ಅನಿಸ್ತಿದೆ ರೀ. ಅವಳು ಒಬ್ಳನ್ ಮಾತ್ರ. ಆರ್ಯ ಇವತ್ತು ನನಗೆ ಫೋನ್ ಮಾಡಿದ್ರಪ್ಪ. ಚಂದನ ಈಗ ಬಂದ್ರು, ನಾನು ಮದುವೆ ಆಗ್ತೀನಿ ಅಂತಂದ್ರು. ಅವ್ರ ಮನ್ಲು ಮಾತಾಡಿ ಒಪ್ಪಿಸ್ತೀನಿ ಅಂದ್ರು. ಇಂಥ ಒಳ್ಳೆ ಮನ್ಸು ಯಾರಿಗಪ್ಪ ಇರತ್ತೆ? ಆರ್ಯನಂತ ಒಳ್ಳೆ ಹುಡುಗನ್ ಬಿಟ್ಟು ಆ ಡ್ರೈವರ್ ಜೊತೆ ಓಡ್ ಹೋಗಕ್ಕೆ ಹೆಂಗಪ್ಪ ಮನಸ್ಸು ಬಂತ ಅವಳಿಗೆ? ದಾಸು, ಆರ್ಯನೋ ಅಥವಾ ಬೇರೆ ಹುಡುಗನೋ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡಿದ್ರಾಯ್ತು ಕಣೋ. ಮೊದ್ಲು ಅವಳ ಹತ್ರ ಸಮಾಧಾನವಾಗಿ ಮಾತಾಡಿ ಮನೆ ಕರ್ಕೊಂಡು ಬರೋದ್ ನೋಡೋಣ. ಲೇಟ್ ಮಾಡಿದ್ರೆ ಆಮೇಲೆ ನಮ್ ಕೈಲೂ ಏನು ಮಾಡಕ್ಕಾಗಲ್ಲ. ಅಪ್ಪ, ಇದಕ್ ನೀವೇನಂತೀರಾ? ಪಾಪು, ಸಾಕು ಆಟಾಡಿದ್ದು, ಬಾ ಮಲ್ಕೋ. ಹಲೋ ಹಲೋ ಅದ್ಕೆ, ನಾನ್ ಚಂದು. ಚಂದು, ನೀನಾ? ಚಂದು, ಇದ್ಯಾರ ನಂಬರು? ನಂದೇ ನಂಬರ್ ಅದ್ಕೆ. ಹೇಗಿದ್ದೀರಾ ಅದ್ಕೆ? ನಾನು ಪರವಾಗಿಲ್ಲ, ನೀನ್ ಹೇಗಿದ್ಯಾ? ಹೇಗೋ ಇದ್ದೀನಿ. ಮನೇಲಿ ಎಲ್ರು ಹೇಗಿದ್ದಾರೆ? ನಾನು ಅಪ್ಪಂಗೆ ಕಾಲ್ ಮಾಡಿದ್ದೆ, ನಾನು ಅಂತ ಗೊತ್ತಾಗಿದ ತಕ್ಷಣ ಕಾಲ್ ಕಟ್ ಮಾಡಿಬಿಟ್ರು. ಮಾವ ತುಂಬಾ ನೊಂದ್ಕೊಂಡಿದ್ದಾರೆ ಚಂದು. ಯಾವ ಮಟ್ಟಕ್ಕೆ ಅಂದ್ರೆ, ಮೊದಲು ಮಾವ ಎಲ್ಲಿಗೆ ಹೋಗ್ತಿದ್ರು, ಆಫೀಸ್ ಕೆಲಸ ಎಷ್ಟು ಮಾಡ್ತಿದ್ರು ಅಂತ ನಿನಗೆ ಗೊತ್ತು ತಾನೆ. ಇವಾಗ ಅವ್ರು ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಮನೆಯಿಂದ ಆಚೆ ಹೋಗಿ ಎಷ್ಟೋ ದಿನ ಆಗೋಯ್ತು. ನೀನ್ ಹೀಗ್ ಮಾಡ್ದಾಗಿಂದ ಅತ್ತೆ ಮಾವ ಇಬ್ರು ತುಂಬಾ ವೀಕ್ ಆಗಿದ್ದಾರೆ ಚಂದು. ಅಳ್ಬೇಡ ಚಂದು. ನಿನ್ಗಲ್ಲೆಲ್ಲ ಓಕೆನಾ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಅದಕ್ಕೆ ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ತುಂಬಾ ವಿಷಯ ಹೇಳೋತಿದೆ, ಇವಾಗತ್ತಾ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಬೇಗ ಹೇಳು. ಅದು ಅದಕ್ಕೆ ನನ್ನ ಮನೆಯಿಂದ ಬರಬೇಕಾದ್ರೆ ಅರ್ಜೆಂಟಲ್ಲಿ ನನ್ನ ಆಧಾರ್ ಕಾರ್ಡು ಮತ್ತು ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಮರ್ತು ಬಂದ್ಬಿಟ್ಟೆ. ಈಗ ನಂಗೆ ಅದೆಲ್ಲ ಬೇಕಾಗಿತ್ತು. ನಂಗೆ ಕೆಲ್ಸಕ್ಕೆ ಜಾಯಿನ್ ಆಗೋಕ್ಕಾಗ್ತಿಲ್ಲ. ಹೇಗಾದರೂ ಮಾಡಿ ಪ್ಲೀಸ್ ಕಳ್ಸ್ಕೊಡ್ತೀರಾ ಅದಕ್ಕೆ? ಅಯ್ಯಯ್ಯೋ, ನಾನಾ? ಪ್ಲೀಸ್ ಅದಕ್ಕೆ. ನಿನಗೆ ಹೆಲ್ಪ್ ಮಾಡೋ ಮನಸ್ಸಿದೆ ಚಂದು, ಆದರೆ ನಿಮ್ಮ ಅಣ್ಣನಿಗೇನಾದರೂ ಗೊತ್ತಾಗ್ಬಿಟ್ರೆ
ನನ್ನನ್ನು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಸ್ವಲ್ಪ ನೋಡಿ ಅದಕ್ಕೆ, ಯಾರಿಗೂ ಗೊತ್ತಾಗ್ದಾಗೆ ಸೀಕ್ರೆಟಾಗಿ ಕಳ್ಸೋಕ್ಕಾಗಲ್ವಾ? ಪ್ಲೀಸ್ ಅದಕ್ಕೆ ನಂಗೋಸ್ಕರ ಇದೊಂದು ಹೆಲ್ಪ್ ಮಾಡಿ. ಹೇಗೆ ಕಳಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ ಚಂದು. ಯಾರ್ದು ಫೋನ್? ನನ್ನ ಫ್ರೆಂಡು ರೀ. ನಿನಗೆ ಚಂದನ ಅಂತ ಫ್ರೆಂಡ್ ಇದ್ದಾಳ? ಹಾಂ ಇದ್ದಾಳೆ. ಮತ್ತೆ ನನಗೆ ಗೊತ್ತಿಲ್ಲ ರೀ, ನಾನು ನಿಮ್ಗೆ ಹೇಳಿದ್ನಲ್ಲ ಅಲ್ಲ ರೀ ಅದು. ಹಲೋ, ಯಾರು ಮಾತಾಡ್ತಿರೋದು? ಅಣ್ಣ ಹೆಚ್ಚು ಅಸಹ್ಯ. ಅಣ್ಣ ಆಗ್ತೀರಿ ಬೇಡ, ನನ್ನ ಇರಿಟೇಟ್ ಆಗುತ್ತೆ ನೀನು ವಾಯ್ಸ್ ಕೇಳಕ್ಕೆ. ಎಷ್ಟು ದಿನ ನಡೀತಿದೆ ನಿಮ್ಮಿಬ್ಬರ ಮಧ್ಯೆ ಡ್ರಾಮಾ? ಅಯ್ಯೋ ಇಲ್ಲ ರೀ, ಪ್ರಾಮಿಸ್. ಇವತ್ತೇ ಅನ್ನೋನ್ ನಂಬರಿಂದ ಕಾಲ್ ಬಂತು ಅಂತ ರಿಸೀವ್ ಮಾಡಿದ್ದೆ. ನಿನಗೆ ಹೆಂಡತಿ ಅಂತ ಸಲಿಗೆ ಕೊಟ್ಟು ಜಾಸ್ತಿ ಆಯ್ತು. ಇನ್ಮೇಲೆ ನಾನು ಕೇಳಿದೆ ಮೊಬೈಲ್ ಯೂಸ್ ಮಾಡಬಾರ್ದು ನೀ. ಚಂದು ಅವಳ ಸರ್ಟಿಫಿಕೇಟ್ಗೋಸ್ಕರ ಕಾಲ್ ಮಾಡಿದ್ಲು ರೀ. ಇದ ಮ್ಯಾಟ್ರು? ಅವಳು ಕೇಳ್ಬಿಟ್ರೆ ನೀ ತಗೊಂಡೋಗಿ ಕೊಟ್ಬಿಡ್ತೀಯಾ? ಅಯ್ಯೋ ನಾನು ಯಾಕೆ ನಿಮ್ಮನ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಇಲ್ಲಿಂದ ಒಂದೇ ಒಂದು ಡಾಕ್ಯುಮೆಂಟ್ ಹೊರಗಡೆ ಹೋದ್ರು ಅದ್ರ ಜೊತೆ ನೀನು ಹೊರಗಡೆ ಹೋಗ್ಬೇಕಾಗತ್ತೆ. ಒಳಗಡೆ ಬರ್ಬೋದಾ? ಏನಾದರೂ ಪ್ರಾಬ್ಲಮ್ಮಾ? ನೀವೇನೋ ಬೇಜಾರಲ್ಲಿದ್ದೀರಾ ಅಂತ ಸಂಕಟ ಆಯಿತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗೆಲ್ಲ ಓಕೆ ಅಲ್ಲ? ನೀವು ಆರಾಮಾಗಿದ್ದೀರಾ ತಾನೆ? ಇಲ್ಲ, ನಂಗೆ ಮನೆ ನೆನಪಾಗ್ತಿದೆ. ನಾನು ಡಾಕ್ಯುಮೆಂಟ್ಸ್ ಬೇಕು ಅಂತ ಅದಕ್ಕೆ ಫೋನ್ ಮಾಡಿದ್ದೆ. ಅಣ್ಣ ಫೋನ್ ತಗೊಂಡು ಕಾಲ್ ಕಟ್ ಮಾಡ್ಬಿಟ್ಟ. ನನ್ನ ಯಾರು ಅರ್ಥ ಮಾಡ್ಕೋತಿಲ್ಲ. ಅಲ್ಲ, ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನಮ್ಮ ಮನೆಯವರೆಲ್ಲ ನನ್ನ ಹೀಗೆ ನೋಡ್ತಿದ್ದಾರೆ. ಅಳ್ಬಿಡಿ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ. ನೀವು ಹೇಳಿದ್ ಕೇಳಿ ನನಗೂ ನೋವಾಗ್ತಿದೆ, ಸಮಾಧಾನ ಮಾಡ್ಕೊಳ್ಳಿ. ನಾನು ಮಾತಾಡೋಕೆ ಯಾರು ಅವಕಾಶನೇ ಮಾಡ್ಕೊಡ್ತಿಲ್ಲ. ನನ್ನ ಮೇಲೆ ಯಾರಿಗೂ ನಂಬಿಕೆನೇ ಇಲ್ಲ. ಇಷ್ಟೆಲ್ಲ ಪ್ರೀತಿ ಕೊಟ್ಟು ಈಗ ನನ್ನ ಬಗ್ಗೆ ಹೀಗೆಲ್ಲ ಮಾತಾಡೋಕೆ ಹೇಗಾದ್ರೂ ಮನ್ಸು ಬರುತ್ತೆ ಅವ್ರಿಗೆ. ಆಯ್ತು, ಇವಾಗ ನೀವು ಕಣ್ಣೀರು ಒರೆಸ್ಕೊಳ್ಳಿ. ಆಗ್ತಿಲ್ಲ ರೀ, ನನ್ನ ಲೈಫಲ್ಲಿ ನಂಗೆ ಯಾರೂ ಇಲ್ಲ ಅನ್ಸ್ತಿದೆ. ನಾನು ಒಬ್ಳೆ ಅನ್ಸ್ತಿದೆ. ಈಗ ನಂಗೆ ಅಳೋದ್ ಬಿಟ್ರೆ ಬೇರೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಿಮಗೆ ನಾನಿಲ್ವಾ? ನಿಮ್ಮ ಲೈಫಲ್ಲಿ ಇದೇ ಶಾಶ್ವತ ಅಲ್ಲ. ಮುಂದೊಂದು ದಿನ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದೀನಿ. ಸರಿ, ಈಗ ನಾನು ಹೋಗ್ಲಾ? ನಾನು ಹೋದ್ರೆ ನೀವು ಮಲಗ್ತೀರಲ್ಲ? ಅಂದ್ರೆ ನನ್ನ ಮಾತಿನ ಅರ್ಥ, ನೀವು ಈಗಿರೋ ಮೂಡಲ್ಲಿ ನಿದ್ದೆ ಮಾಡ್ತೀರಾ? ನಿಮಗೆ ನಿದ್ದೆ ಬರುತ್ತಾ ಅಂತ. ನೀವು ನನ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೀವು ಹೋಗಿ ಆರಾಮಾಗಿ ಮಲ್ಕೊಳ್ಳಿ, ನಾನು ಮಲಗ್ತೀನಿ. ನಿಮ್ಗೇನೋ ಅಭ್ಯಂತರ ಇಲ್ಲ ಅಂದ್ರೆ ಹೊರಗಡೆ ಎಲ್ಲಾದರೂ ಹೋಗಿ ಬರೋಣವಾ? ಇಷ್ಟೊತ್ತಲ್ಲ? ಹಾ, ನೀವೀಗ ಹೇಳ್ತಾನೆ ಇದ್ರೆ ನಿದ್ದೆ ಎಲ್ಲಿ ಬರುತ್ತೆ ಹೇಳಿ? ಅದಕ್ಕೆ ಹೊರಗಡೆ ಹೋಗಿ ಓಡಾಡ್ಕೊಂಬಂದ್ರೆ ಮನಸ್ಸು ಮೈಂಡು ಫ್ರೆಶ್ ಆಗುತ್ತೆ. ನೋವು ಮಾಯ ಆಗದೆ ಇದ್ರೂ ಮನಸ್ಸಿನ ಭಾರ ಸ್ವಲ್ಪ ಕಮ್ಮಿ ಆಗುತ್ತೆ ಅಲ್ವಾ? ಮತ್ತೆ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡೋಕ್ಕೆ ಏನೂ ಇಲ್ಲ, ರಿಲ್ಯಾಕ್ಸ್ ಆಗುತ್ತೆ. ನೀವು ರೆಡಿಯಾಗಿ, ನಾನು ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ನೀವು ಅಷ್ಟರಲ್ಲಿ ರೆಡಿ ಆಗಿಬಿಡಿ. ಹಾಂ, ಬನ್ನಿ ಹೊರಡೋಣ. ಯಾಕ್ರಿ, ಏನಾಯ್ತು? ಹೋಗ್ಲೇಬೇಕಾ? ರೀ, ಏನ್ರಿ
ನಿದ್ದೆ ಬರ್ತಿಲ್ಲ ಅಂತ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ರ ಬದಲು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು 4 ಮಾತಾಡ್ಕೊಂಡು ಬಂದ್ರೆ ಮನ್ಸ್ಗೂ ಸಮಾಧಾನ ಆಗತ್ತಪ್ಪ. ಒಳ್ಳೆ ನಿದ್ದೆನೂ ಬರುತ್ತೆ ಆಮೇಲೆ. ಹಾಗಂತ ಇಷ್ಟೊತ್ತರ ಹೊರಗಡೆ ಹೋಗೋದು ಸರಿನಾ? ಓ, ನಿಮ್ ಪ್ರಾಬ್ಲಮ್ ನನಗೆ ಗೊತ್ತಾಯ್ತು ಬಿಡಿ. ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ತಲೆನೇ ಕೆಡ್ಸ್ಕೊಬಿಡಿ, ನಮ್ಮೂರು ಟೋಟಲ್ ಸೇಫು. ಎದುರುಬಿಡಿ ನಮ್ಮಪ್ಪನೇ. ಆ ಕಡೆ ನೋಡ್ಬೇಡಿ, ಈ ಕಡೆ ನೋಡಿ. ನಿಮ್ ಜೊತೆ ಬರ್ತಿರೋದು ಯಾರು ಹೇಳಿ? ಹರಿ. ನಿಮಗ್ ಪ್ರಾಬ್ಲಮ್ ಆಗಕ್ಕೆ ನಾನ್ ಬಿಟ್ಬಿಡ್ತೀನಾ? ನಮ್ ಟ್ಯಾಗ್ ಲೈನ್ ಗೊತ್ತಲ್ಲ, ಏನ್ ಹೇಳಿ? ಹಾ, ಹರಿ ಇರುವಾಗ ಡೋಂಟ್ ವರಿ. ನೋಡಿ, ಕಷ್ಟನ ಬೆಟ್ಟನ ನೋಡ್ತಾ ಯಾವತ್ತೂ ನಿಂತ್ಕೋಬಾರ್ದು, ದಾಡ್ತಾ ಇರ್ಬೇಕು. ಆಗ್ಲಿ ನಮಗ್ ಗೊತ್ತಾಗೋದು ಎಲ್ಲ ನಮ್ ಕಾಲ್ ಕೆಳಗೆ ಇದೆ, ನಾವು ಅದಕ್ಕಿಂತ ಸ್ಟ್ರಾಂಗ್ ಆಗಿದೀವಿ ಅಂತ. ಏನಾಗಲಿ ಮುಂದೆ ಸಾಗು ನೀ ಅಂತ ಸುದೀಪ್ ಅವ್ರು ಹೇಳಿಲ್ವಾ? ಬನ್ನಿ, ಇವಾಗ ಕುತ್ಕೊ ಬನ್ನಿ. ಕೂತ್ಕೊಳ್ಳ? ಹಾ, ಕೂತ್ಕೊಳ್ಳಿ. ರೀ, ಏನ್ರಿ ಹಿಂಗ್ ಕೂತಿದ್ದೀರಾ? 2 ಸೈಡ್ ಕಾಲ್ ಹಾಕೊಂಡು ಕೂತ್ಕೊಳ್ಳಿ. ಯಾಕೆ? ನಮ್ಮ ಏರಿಯಾ MLA ತುಂಬಾ ಒಳ್ಳೆಯವರು. ಜನರೆಲ್ಲರೂ ರೋಡಲ್ಲೇ ವ್ಯವಸಾಯ ಮಾಡ್ಲಿ ಅಂತ ರೋಡ್ನ ಹಂಗೆ ಬಿಟ್ಬಿಟ್ಟಿದ್ದಾರೆ. ಹಳ್ಳ ಗುಂಡಿ ಎಲ್ಲ ಸ್ವಲ್ಪ ಜಾಸ್ತಿ, ಗ್ರಿಪ್ ಇಲ್ಲ ಅಂದ್ರೆ ಜಾರ್ ಬಿದ್ಬಿಡ್ತೀರಾ. ಪರವಾಗಿಲ್ಲ, ನನ್ಗಿದೆ ಓಕೆ. ನೀವ್ ಅಕಸ್ಮಾತ್ ಯಾವ್ದೋ ಕಲ್ಗೋ ಮರಕ್ ಹೋಗಿದ್ರೆ ಬೇಗ ಹರ್ಕೋಬಹುದು. ಏನ್ರಿ ಇಷ್ಟೊಂದ್ ಸ್ಮಾರ್ಟ್ ಆಗಿದ್ದೀರಾ ನೀವು? ಇಷ್ಟು ಬ್ರಿಲಿಯಂಟ್ ಆಗಿರೋ ನಿಮ್ಗೆ ಗೋಲ್ಡ್ ಮೆಡಲ್ ಕೊಡದೇ ಇರ್ತಾರ? ಕೊಡ್ತಾರೆ. ಸುಮ್ನೆ ನಡೀರಿ. ನೋಡೋಣ. ಹರಿ, ಸರಿ.